ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿರಿ, ಇತ್ತೀಚೆಗೆ ಮತ್ತೆ ಕರ್ನಾಟಕ ಬ್ಯಾಂಕ್ನಲ್ಲಿ ಈ ಒಂದು PO ಅನ್ನೋ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ಅಂದರೆ ಪ್ರೊಬೆಷನರಿ ಆಫೀಸರ್ ಅಂಥೇಳಿ. ಈ ಒಂದು ಪ್ರೊಬೆಷನರಿ ಆಫೀಸರ್ ಇದೊಂದು ಸ್ಕೇಲ್ 1 ಜಾಬ್ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಅರ್ಹತೆಗಳು, ಸೊ ಇದರ ಸಂಪೂರ್ಣ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅನ್ನುತ್ತಾ ಸೊ ಇದರ ನಾವು ವಿವರಣೆಯನ್ನು ನೋಡೋಣ ಬನ್ನಿ. ಸೊ ಇದಕ್ಕೆ ನೋಡ್ರಿ, ಈ ಒಂದು PO ಹುದ್ದೆ ಅಂದರೆ ಈ ಒಂದು ಪ್ರೊಬೆಷನರಿ ಆಫೀಸರ್ ಈ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಸಂಪೂರ್ಣ ವಿವರಣೆಯನ್ನು ನಾವು ನೋಡೋಣ. ನೋಡ್ರಿ, ಕ್ವಾಲಿಫಿಕೇಷನ್ ನೋಡಬೇಕಿತ್ತಂದರೆ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿರಬೇಕು. ಸೊ ಅದು ಮತ್ತು ಗ್ರ್ಯಾಜುಯೇಟ್ಸ್ನಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಆಗಿರಬೇಕು, ಅಥವಾ ಮತ್ತು ಗ್ರ್ಯಾಜುಯೇಟ್ಸ್ ಇನ್ ಲಾ. ಸೊ ಅದರಲ್ಲಿ 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರಬೇಕು. ಅದನ್ನು ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ಸ್ ಯಾವ್ಯಾವ ಅಂದರೆ CA ಆಗಲಿ, CS ಆಗಲಿ, CMA ಆಗಲಿ, ICWA ಆಗಲಿ. ಸೊ ಈ ಕೋರ್ಸ್ಗಳನ್ನು ಆಗಿರಬೇಕು. ಈ ಕೋರ್ಸ್ಗಳನ್ನು ಆದರೂ ಮಾತ್ರ ಈ ಒಂದು PO ಹುದ್ದೆಗೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಈ ಒಂದು ಯೂನಿವರ್ಸಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಸೊ UGC ಆಗಲಿ, ಈ ಬೋರ್ಡಿಂದ ಈ ಒಂದು ಗೌರ್ಮೆಂಟ್ ರೆಗ್ಯುಲೇಟರಿ ಬೋರ್ಡಿಂದ ಸೊ ಅವರು ಪಾಸ್ ಆಗಿರಬೇಕು ನೋಡಿರಿ. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಕ್ವಾಲಿಫಿಕೇಷನನ್ನು ಅವ್ರು ಎಲಿಜಿಬಲ್ ಆಗಬೇಕಿತ್ತಂದರೆ 1/11/2024 ಒಳಗಡೆ ಸೊ ಅವರು ಈ ಒಂದು ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಆಗಿರಬೇಕು. ಸೊ ಅದಾದಮೇಲೆ ನೋಡಿರಿ, ಸೊ ಅವರ ಒಂದು ವಯಸ್ಸಿನ ಮಿತಿ ನೋಡಬೇಕಿತ್ತಂದರೆ ಈ ಹುದ್ದೆ ಗರಿಷ್ಠ ನಿಮಗೆ 28 ವರ್ಷವರೆಗೂ ಹಾಕ್ಬೋದು. ಆದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಈ ಒಂದು ವಯಸ್ಸಿನ ಸಡಿಲಿಕೆ ಇರುತ್ತದೆ ಸ್ನೇಹಿತರೆ. ಅಂದರೆ ಅವರು 31 ವರ್ಷದವರೆಗೆ ಈ ಒಂದು ಹುದ್ದೆಗೆ ಅವರು ಎಲಿಜಿಬಲ್ ಆಗ್ತಾರೆ. ಅದಾದಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀ ನೋಡಬೇಕಿತ್ತಂತಂದರೆ ಸೊ ನೋಡ್ರಿ, ಇದು ಯಾವುದೇ ಕಾರಣಕ್ಕೂ ಮತ್ತೆ ರಿಫಂಡೇಬಲ್ ಆಗಲ್ಲ. ಸೊ ಹಾಗಾಗಿ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 800 ರೂಪಾಯಿ ಚಲನ್ ಇರುತ್ತೆ, ಮತ್ತು ಅದಕ್ಕೆ ಟ್ಯಾಕ್ಸಸ್ ಕೂಡ ಪ್ಲಸ್ ಆಗುತ್ತೆ. SC ST ಅಭ್ಯರ್ಥಿಗಳಿಗೆ 700 ರೂಪಾಯಿ ಇರುತ್ತೆ, ಮತ್ತು ಅದಕ್ಕೆ ಟ್ಯಾಕ್ಸಸ್ ಕೂಡ ಪ್ಲಸ್ ಆಗುತ್ತೆ ಸ್ನೇಹಿತರೆ. ಇದು ಈ ಒಂದು ಅಪ್ಲಿಕೇಶನ್ಗೆ ಫೀಸ್ನ ಸಂಬಂಧಪಟ್ಟಂಥದ್ದು. ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಹಾಗಾದರೆ ಈ ಒಂದು PO ಹುದ್ದೆಗೆ ಅಂತಂದರೆ ನೋಡಿರಿ, ಈ ಒಂದು PO ಹುದ್ದೆಗೆ ನಿಮಗೆ ಬೇಸಿಕ್ ಸ್ಯಾಲ್ರಿನೇ 48,480 ರೂಪಾಯಿ ಇರುತ್ತೆ. ಮತ್ತು ಅದಕ್ಕೆ TAD ಆಗಲಿ, HRA ಆಗಲಿ, ಇವೆಲ್ಲ ಅಲವೆನ್ಸನ್ನು ಸೇರಿಬಿಟ್ಟು ನಿಮಗೆ ಒಂದು ತಿಂಗಳಿಗೆ 1,17,000 ರೂಪಾಯಿ ಪ್ರತಿ ತಿಂಗಳ ಈ ಒಂದು ಸ್ಯಾಲ್ರಿ ಇರುತ್ತದೆ ಸ್ನೇಹಿತರೆ. ಅದಾದಮೇಲೆ ನೋಡಿರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಇದರಲ್ಲಿ ಈ ಒಂದು ಕರ್ನಾಟಕ ಬ್ಯಾಂಕಲ್ಲಿ. ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ನೋಡಿರಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ದಂಗೆ ಸೊ ಇದಕ್ಕೂ ಕೂಡ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಶೆಡ್ಯೂಲ್ ಕೂಡ ಅವರು ಇವಾಗಲೇ ಮೆನ್ಷನ್ ಮಾಡಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಈ ಒಂದು ಆನ್ಲೈನ್ ಟೆಸ್ಟ್ ಕೂಡ ನಡೆಸ್ತಾರೆ ಸ್ನೇಹಿತರೆ. ಈ ಒಂದು ಆನ್ಲೈನ್ ಟೆಸ್ಟ್ ನೋಡಿರಿ, ಅದಕ್ಕೆ ಬೇಕಾಗಿರುವಂಥ ಸೆಂಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸೆಂಟರ್ಸ್ಗಳು ನೋಡಿರಿ, ಬೆಂಗಳೂರು ಆಗಲಿ, ಹುಬ್ಬಳ್ಳಿ ಧಾರವಾಡ ಆಗಲಿ, ಮೈಸೂರು, ಶಿವಮೊಗ್ಗ, ಮಂಗಳೂರು, ಕಲಬುರಗಿ, ಇವುಗಳ ಎಲ್ಲಾದರೂ ಅವರು ಎಕ್ಸಾಮನ್ನು ನಡೆಸ್ಬೋದು ನೋಡಿರಿ. ಈ ಎಕ್ಸಾಮ್ ಆದಮೇಲೆ ಅಂದರೆ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆದವರು ನೆಕ್ಸ್ಟ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತಾರೆ. ಸೊ ಇಂಟರ್ವ್ಯೂ ಎಲ್ಲಿ ನಡೆಸ್ತಾರೆ ಅಂತಂದರೆ ಈ ಒಂದು ಕರ್ನಾಟಕ ಬ್ಯಾಂಕಿನ ಹೆಡ್ ಆಫೀಸ್ ಆದಂತಹ ಮಂಗಳೂರಿನಲ್ಲಿನೇ ಈ ಒಂದು ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಯಾವ ಥರ ಇರುತ್ತಂದ್ರೆ ನೋಡಿರಿ, ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ಒಂದು ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂಥೇಳಿ ಕೂಡ ಈ ಒಂದು ಬ್ಯಾಂಕಿನ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ನಲ್ಲಿ ಅಂದರೆ ಮಂಗಳೂರಿನಲ್ಲಿ ನಡೆಸ್ತಾರೆ. ಸೊ ಇದಾದಮೇಲೆ ನೋಡಿರಿ, ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೂಡ ಇರುತ್ತೆ. ಈ ಒಂದು ಅಂದರೆ ಆಫೀಸರ್ಸ್ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಸೊ ಇದಾದಮೇಲೆ ನೋಡಿರಿ, ಅವರಿಗೆ ಪ್ರೊಬೆಷನ್ ಪೀರಿಯಡ್ ಅಂತ ಇರುತ್ತೆ. ಸೊ ಅದು 1 ಇಯರ್ ಇರುತ್ತೆ ಅವರಿಗೆ. ಸೊ 1 ಇಯರ್ ಆದಮೇಲೆ ಅವರು ಕಂಪ್ಲೀಟಾಗಿ ಈ ಒಂದು ಕರ್ನಾಟಕ ಬ್ಯಾಂಕಿನ ಒಂದು ಖಾಯಂ ಹುದ್ದೆಗೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ನೀವು ಸೆಲೆಕ್ಷನ್ ಆದರೆ ಎಕ್ಸಾಮ್ನಲ್ಲೂ ಪಾಸ್ ಆದ್ರಿ, ಇಂಟರ್ವ್ಯೂನಲ್ಲೂ ಪಾಸ್ ಆದ್ರಿ, ಸೊ ನಿಮ್ಗೆ ಅಪಾಯಿಂಟ್ಮೆಂಟು ಕೂಡ ಬಂತು, ನಿಮಗೆ ಟ್ರೈನಿಂಗ್ ಎಲ್ಲ ಮುಗೀತಂದ್ರೂ ಕೂಡ ನಿಮಗೆ ಒಂದು ಸರ್ವಿಸ್ ಬಾಂಡನ್ನು ಅವ್ರು ಕೇಳ್ತಾರೆ. ಒಂದು ಸರ್ವಿಸ್ ಬಾಂಡನ್ನು ಬರ್ಕೊಡ್ಬೇಕು. ಅಂದರೆ ಅದು ಮಿನಿಮಮ್ 3 ಇಯರ್ಸ್ ಅಂದರೆ 3 ವರ್ಷದವರೆಗೆ ನಾನು ಈ ಹುದ್ದೆ ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಬರ್ಕೊಡ್ಬೇಕು. ಬೈ ಚಾನ್ಸ್ ನೀವೇನಾದರೂ ಈ ಹುದ್ದೆ ಬಿಟ್ಟು ಹೋದ್ರಂದರೆ ನಿಮಗೆ ಈ ಕರ್ನಾಟಕ ಬ್ಯಾಂಕಿನ ಕಡೆಯಿಂದ ಒಂದು ದಂಡ ಕೂಡ ವಿಧಿಸಲಾಗುತ್ತದೆ. ಅಂದರೆ ದಂಡ ಯಾವ ಥರ ವಿಧಿಸಲಾಗುತ್ತದೆ ಅಂದರೆ, ಈ ಒಂದು ಪೋಸ್ಟಿಗೆ ಆ ಒಂದು ಪೋಸ್ಟ್ ಕರೆದಿದ್ದಾರೆ ಅಂತಂದರೆ ಸೊ ಅದಕ್ಕೆ ಎಷ್ಟೆಲ್ಲ ಖರ್ಚಾಗಿರುತ್ತೆ ಸೊ ಅದರ ಮೇಲೆ ಸೊ ಅವರು ದಂಡವನ್ನು ಹಾಕ್ತಾರೆ. ಸೊ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಒಂದು 3 ವರ್ಷದ ಒಂದು ಸರ್ವಿಸ್ ಬಾಂಡನ್ನು ಕೂಡ ಬರ್ಕೋತಾರೆ. ನೀವು ಜಾಯಿನ್ ಆದಮೇಲೆ 3 ವರ್ಷದವರೆಗೆ ನೀವು ಆ ಕೆಲಸ ಬಿಟ್ಟು ಹೋಗಂಗಿರಲ್ಲ ಸ್ನೇಹಿತರೆ. ಸೊ ಅದಾದಮೇಲೆ ನೋಡ್ರಿ, ಇಲ್ಲಿ ಈಗಾಗಲೇ ಡೇಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದರೆ 30/11/2024 ಇದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ.
ನೋಟಿಫಿಕೇಷನ್ ಆದ ದಿನವೇ ಈ ಒಂದು ಅಪ್ಲಿಕೇಶನನ್ನು ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ಹಾಕ್ಬೋದು. ಅವತ್ತಿನಿಂದನೇ ಸ್ಟಾರ್ಟ್ ಆಗಿದೆ. ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ 10/12/2024 ಅಂದರೆ ಡಿಸೆಂಬರ್ 10ನೇ ತಾರೀಕು ಈ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವನ್ನು ಆಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕಿಂತ ಮೊದಲು ಅವರು ಎಕ್ಸಾಮಿನ ಒಂದು ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ, ಯಾವಾಗ ನಡೆಸ್ತೀನಿ ಅಂತೇಳಿ. ಸೊ ಅದು 22/12/2024 ಅವರು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇದಾದಮೇಲೆ ನಿಮಗೆ ಯಾವ ವಿಷಯದ ಮೇಲೆ ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಂದ ಇರುತ್ತೆ, ಸೊ ಟೈಮ್ ಎಷ್ಟಿರುತ್ತೆ, ಸೊ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೇನಾ ಅಥವಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೋಡಿರಿ, ಒಟ್ಟಲ್ಲಿ 202 ಕ್ವಶನ್ಸ್ಗಳು ಇರುತ್ತದೆ ನಿಮಗೆ. ಸೊ ಅದಕ್ಕೆ ಮಾರ್ಕ್ಸ್ಗಳು ನಿಮಗೆ 225 ಮಾರ್ಕ್ಸ್ಗಳನ್ನು ಕೂಡ ಇರುತ್ತದೆ. ಸೊ ಯಾವುದ್ಯಾವ್ದು ವಿಷಯ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇದಕ್ಕೆ ಒಟ್ಟಲ್ಲಿ ನಿಮಗೆ ಸಮಯ ಎಷ್ಟಿರುತ್ತೆ ಅಂದರೆ 150 ಮಿನಿಟ್ಸ್ಗಳ ಕಾಲ ನಿಮಗೆ ಸಮಯ ಇರುತ್ತೆ. ಅಂತಂದರೆ 2.5 ತಾಸುಗಳ ನಿಮಗೆ ಕಾಲ ಈ ಒಂದು ಎಕ್ಸಾಮ್ಗೆ ಟೈಮ್ ಇರುತ್ತೆ. ಸೊ ನೋಡಿರಿ, ಇದಕ್ಕೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಮತ್ತು ಇದಕ್ಕೆ ಆಲ್ಟರ್ನೇಟಿವ್ ಆಪ್ಷನನ್ನು ನಿಮಗೆ 1 ಕ್ವಶನ್ಸ್ಗೆ 5 ಆಲ್ಟರ್ನೇಟಿವ್ ಆಪ್ಷನನ್ನು ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ಕರ್ನಾಟಕ ಬ್ಯಾಂಕಿನ PO ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟಾಗಿ ಈ ಒಂದು ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ಮತ್ತು ಇಲ್ಲೇ ಕೆಳಗಡೆ ನೋಡಿರಿ, 3ನೇ ಪೇಜಿಂದ ಕೊನೆಯವರೆಗೂ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡೋದು, ಪೇಮೆಂಟ್ ಫೀಸ್ ಕಟ್ಟೋದು ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಯಾವ ಥರ ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಈ ಒಂದು ಕ್ಲಿಯರಾಗಿ ಕೊಟ್ಟಿದ್ದಾರೆ 3ನೇ ಪೇಜಿಂದ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ, ಸೊ ಆದಷ್ಟು ಬೇಗ ಕೊನೆಯ ಡೇಟ್ವರೆಗೂ ಕಾಯಬೇಡಿ, ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳುತ್ತಾ, ಸೊ ಮತ್ತೆ ಮುಂದಿನ ಹೊಸದಾಗಿ ಅಪ್ಡೇಟ್ ಸಲುವಾಗಿ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.